ಏನು ಸರ್ ಓಕೆಯಾ ಓಕೆಯಾ ಇದು ನಮ್ಮ ರ್ಯಾಲಿಲಿ ಮಾಡಿದರು ಸರ್ ಲಾಸ್ಟ್ ಇಯರು ಫಸ್ಟ್ ಪ್ರೈಸು. ಬಾಯಿ ಕಡೆ ಸಂಜಯ್, ಬಾಯಿ ಕಡೆ ನೀನು. ಇದರಲ್ಲಿ ಅದೇನೋ ಇದು ಸಿಂಗಲ್ ಡೆರಿಕ್ ಬ್ರಿಡ್ಜ್ ತರ ಮಾಡಿದ್ರು, ಹಿಂಗೆ ಎತ್ಕೊಂಡು ಅಲ್ಲಿ ಬಂತಲ್ಲ. ಮನೆಗಳೇ ಆಡ್ತಾರೆ. ಇವಾಗ ಏನಾದರೂ ಅನಿಮಲ್ಸ್ ಇಲ್ಲ ಅವ್ರಿಗೆ ಏನಾದರೂ ಡೇಂಜರ್ ಬಂದಾಗ ಅಲ್ಲೊಂದು ಸ್ಟೋನು ಫೈರ್ ಬಾಲು ಯೂಸ್ ಮಾಡ್ತೀವಿ. ಇವಾಗ ಕ್ಯಾಂಪಿಂಗ್ ಅಲ್ಲಿ ಏನಾದರೂ ಅನಿಮಲ್ ಏನಾದರೂ ಬಂದ್ರೆ ಸ್ವಲ್ಪ ವೇಟ್ ಆಗಿರೋ ಆಬ್ಜೆಕ್ಟ್ ಇದ್ರೆ ದೂರ ಹೋಗ್ಬೋದು. ಸ್ವಲ್ಪ ಸೈಡಲ್ಲಿ ಯುದ್ಧಕ್ಕೆ ಕಳಿಸ್ಬಿಡೋಣ ಸರ್ ಇವ್ರನ್ನೆಲ್ಲ. ನೆಕ್ಸ್ಟ್ ಯುದ್ಧಕ್ಕೆ ಕಳಿಸ್ಬಿಡೋಣ ಸರ್. BSF ಸರ್. ಚೈನಾದಲ್ಲಿ ಫಸ್ಟ್ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇವಾಗ ನಾವು ಕ್ಯಾಂಪಿಂಗ್ ಮಾಡುವಾಗ ಇದು ನಾರ್ಮಲ್ ಟೆಂಟ್ ತರ, ಇದಿಲ್ಲ ಅಂದ್ರೆ ಇದು ನಾರ್ಮಲ್ ಟೆಂಟ್ ತರ ಯೂಸ್ ಮಾಡ್ತೀವಿ. ಇವಾಗ ನಾವು ಬೆಡ್ಶೀಟ್ ತಾಟ್ಕೊಳ್ಳೆ ಎತ್ಬಿಟ್ರೆ ಈ ತರ ಒಂದು ಸ್ಕ್ವೇರ್ ಲೈಸಿಂಗ್ ಮಾಡ್ಬಿಟ್ಟು ಇಲ್ಲಿ ಯಾವ್ದೋ ಒಂದು ಕ್ಲೋವಿಚ್ ಹಾಕಿ ರೋಪ್ ಟೈ ಮಾಡ್ಬಿಟ್ಟು ನಾವು ಎಲ್ಲಿದ್ರೆ ಫೋರ್ಸ್ಗೆ ಅದು ಇದಾಗುತ್ತೆ. ಸೊ ನಿಮ್ಮಲ್ಲಿ ಏನಾದ್ರು ಬಂದ್ರೆ ನಮಗೆ ಡಿಫೆನ್ಸ್ ಅಟ್ಯಾಕ್ ಮಾಡಕ್ಕಲ್ಲ, ಅದು ಅನಿಮಲ್ನ ಅಟ್ಯಾಕ್ ಮಾಡಕ್ಕಲ್ಲ, ನಮ್ಮ ಮಾಡಿದ್ವಿ. ಇದು ಕೇರ್ಪುರಂ ರ್ಯಾಲಿಯಲ್ಲಿ ಮಾಡಿದ್ವಿ ಫಸ್ಟ್ ಪ್ಲೇಸ್. ಇಲ್ಲ ಸರ್, ನಾವಿನ್ನ ಅಷ್ಟು ದೊಡ್ಡ ಕ್ಯಾಂಪಿಂಗ್ ಇಲ್ಲ, ಜಂಗಲ್ಗೆ ನಾವು ಇದನ್ನ ನೋಡಿ ಮಾಡಿದ್ರೆ ನೀವೇ ಎಲಿಮಿನೇಟ್ ಮಾಡಿದ್ದ ನೀವೇ. ಇದು ಟ್ರಿಬ್ಯೂಟ್ ಚಟ್ಟೆ ಅಂತ ಮಾಡೆಲ್ ಇದೆ, ಅದೇ ಲ್ಯಾಶಿಂಗ್ ಎಲ್ಲ ಏನ್ ಮಾಡ್ಬೇಕಂತ ಅದ್ರಲ್ಲಿ ಈ ಮಾಡೆಲ್ ತಗೊಂಡು ಮಾಡೆಲ್ ಅದನ್ನ ಅದ್ರ ಲ್ಯಾಶಿಂಗ್ ಎಲ್ಲ ನಾವೇ ಮಾಡಿ ಯೋಚನೆ ಮಾಡಿದ್ದೆಲ್ಲ ನಾವು. ಮಾಡಬೇಕು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಯಾರ್ಯಾರು ಇಲ್ಲ, ಫಸ್ಟೇ ಕೇರ್ಪುರಂ ರ್ಯಾಲಿಯಲ್ಲಿ ಮಾಡಿದ್ದೆ. ಈಗ ನೀವು ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಮಾಡ್ತೀರಾ? ಟ್ರೈಪಾಡ್ ಎಲ್ಲ ಇರಲಿ, ಅದೊಂದು ತೆಗೆದ್ಬಿಟ್ಟು ಅದಕ್ಕೊಂದು ಬಕೆಟ್ ಹಾಕಿ ಏತ ಮಾಡಿ. ಕ್ಯಾಂಪ್ ಏತ ನೀರೆಲ್ಲಿರುತ್ತೆ ಅಲ್ಲಿ ಮಾಡ್ಬಿಟ್ಟು, ಯಾಕಂದ್ರೆ ಅದಕ್ಕೆ ಒಂದು ಬಾಟಮ್ಗೆ ಒಂದು ದಾರ ಕಟ್ಬಿಟ್ಟು ಎಳ್ಕೊಂಡಿರ್ತೀರಿ. ನೀರು ತುಂಬಿಸಿ ಎಳೆದ್ಮೇಲೆ ದಾರ ಎಳೆದ್ರೆ ಬಕೆಟು ಅಂಕಳಿ ಬೀಳತ್ತೆ. ನಿಮ್ಮ ತೊಗಟೆ ಇರುತ್ತಲ್ಲ ಮರದ್ದು ತಂದ್ಬಿಟ್ಟು ಅದಕ್ಕೊಂದು ಡೆಮೋ ಮಾಡಿ ಮಾಡಿಸ್ತೀನಿ ಕೆಳಗಡೆ ಕಟ್ಬೇಕು. ಅದಕ್ಕೆ ಅದು ಹಿಂಗೆ ಬೀಳುತ್ತೆ. ಸರ್ ನನ್ನ ಬಾಯ್ಸು ಕೇರ್ಪುರಂ ರ್ಯಾಲಿನಲ್ಲಿ ಇದು ಮಾಡಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅದು ಇಂಟರ್ನೆಟಲ್ಲಿ ಜಸ್ಟ್ ಒಂದು ಐಡಿಯಾ ತೋರಿಸಿದ್ದು, ಪರ್ಮಿಟೇಷನ್ ಕಾಂಬಿನೇಷನ್ ಅವರೇ ಎಲ್ಲ ಲ್ಯಾಶಿಂಗ್ಸ್ ಹಾಕೊಂಡು ಏನೋ ಒಂದು ಮಾಡಿದ್ದಾರೆ ಸರ್. ಇದಕ್ಕೆ ಟಿಂಬರ್ ಹಾಕಿ ಲ್ಯಾಶಿಂಗ್ ಹಾಕೋ, ನಿಮಗೆ ಹಿಂಜಸ್ ಆಕ್ಷನ್ ಕೊಡುತ್ತೆ. ಹಾಂ, ಇದು ನೀರು ಹಾಕ್ಬಿಟ್ಟಾಯ್ತು, ವಾಟರ್ ಇಸ್ ಲೂಬ್ರಿಕೇಷನ್. ಟಿಂಬರ್ ಹಾಕಿದ್ರೆ ಬಿಗಿ ಕುತ್ಕೊಳ್ಳಲ್ಲ, ಟೈಟ್ ಇರುತ್ತೆ, ಹಿಂಗೆ ಆಡುತ್ತೆ. ಯಾವುದು ಸರ್? ಟಿಂಬರ್ ಇಚ್ಚಾ ಅಲ್ಲಿಗ ಟಿಂಬರ್ ಜಾಗದ ಲ್ಯಾಶಿಂಗಿಗೆ ಅಂತ ಸಪ್ರೇಟ್ ಇಲ್ಲ. ಟಿಂಬರ್ ಚಾಕ್ ಮಾಡಿದ್ರೆ ಆಕ್ಷನ್ ಕೊಡುತ್ತೆ. ಮೂವ್ ಮಾಡ್ಬೋದು ಅಂತ ಮಾಡುತ್ತೆ. ಕ್ರಾಸ್ ಆಗಿ ಟಿಂಬರ್ ಚಾಕ್ ಯಾವ ಲ್ಯಾಶಿಂಗ್ ಕ್ರಾಸ್ ಆಗುತ್ತೆ, ಸ್ಪಿಂಡಲ್ ಆಗುತ್ತೆ.
ಸರ್ ಈ ಬಕೆಟ್ ತೊಗೊಂಡು ಮಾಡಿಸ್ಬೋದಾ ಸರ್? ಮಾಡಿಸ್ಕೊಳ್ಳಿ. ಹಾಂ ಎಸ್ ಸರ್, ಎಸ್ ಸರ್, ಮಾಡಿಸಿ. ನೀರು ಇಲ್ಲೇ ಸಿಗುತ್ತೆ. ಹಾಂ, ಒಂದು ಟ್ರಯಲ್ ಮಾಡ್ತೀವಿ ಸರ್, ನೋಡೋಣ, ಪ್ರಯತ್ನ ಪಡ್ತೀವಿ. ಮಾಡಿಬಿಟ್ಟು ಸ್ಮಾಲ್ ಫಾರ್ಮರ್ ಹತ್ರ ಒಂದು ಮಾಡಿಕೊಡಿ. ಹಿಂಗೆ ಇಟ್ಕೊಂಡು ಇಲ್ಲಿಗೆ ಟೈರ್ ರಬ್ಬರ್ ಪೀಸ್ ಟ್ಯೂಬ್ ಪೀಸ್ ಎಲಾಸ್ಟಿಸಿಟಿ ಮಾಡಿಕೊಟ್ರೆ ಇಲ್ಲಿ ಹಿಂಗೆ ಅಲ್ಲಿಗೊಂದು ಇಲ್ಲಿ ಅಲ್ಲಿ ಸ್ಟ್ರಾಂಗ್ ಇಲ್ಲಿ ಲೈಟು ಹಿಂಗಂದ್ರೆ ತಾನಾಗಿ ಹೋಗುತ್ತೆ, ಹಿಂಗೆ ಬಂದರೆ ತಾನಾಗಿ ಹೋಗುತ್ತೆ. ಪ್ರಭು ಚೆಟ್. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯ್ತಾ? ಇನ್ನೊಂದು ಹೇಳ್ತೀನಿ. ಡೆರಿಕ್ ಇದಕ್ಕೆ ಇದು ಅನ್ನೋದು ಸ್ಕ್ಯಾಲ್ಫೋಲ್ಡ್ ನಾಟ್ ಮೀಸ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಇರೋದಕ್ಕೆ ಟಕ್ಕಟಕ್ಕೆ ನೀವು ನೋಡಿದ್ರೆ ಇಲ್ಲಿ ಕೂತ್ಕೊಂಡ್ರೆ ಅಲ್ಲಿಂದ ಹಿಂಗೆ ಹೇಳಿದ್ರೆ ಗೇಟ್ ಸೈಕಲ್ ಡೈನೋ ಮಾಡಿಬಿಟ್ಟು ಏರ್ ವಿನ್ ಮಾಡ್ಬಿಡಿ. ಪ್ಲಸ್ಸು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಹೊಟ್ಟೋಗ್ಬಿಡಿ. ಹಿಂಗೆ ಬಂದ್ರೆ ಹಿಂಗೆ ಬರುತ್ತೆ ಅಂತ. ಆಮೇಲೆ ಎಲಾಸ್ಟಿಕ್ನ ರಿವರ್ಸ್ ಕಟ್ಬಿಟ್ಟು ಮಾಡಿಬಿಟ್ಟು ಸಿಕ್ಸಿದಾಗ ಮಾಡ್ತಿರ್ಬೇಕು. ಪ್ಲ್ಯಾನ್ನ ಡ್ರಾಯಿಂಗ್ ಮೇಲೆ ಬರೆದ್ರೆ ಬರೋಲ್ಲ, ಗೊತ್ತಾಯ್ತಲ್ಲ? ಐಡಿಯಾ ಬಂದಂಗೆ ಮಾಡ್ತಾ ಇರ್ಬೇಕು. ಇವಾಗ ಇಲ್ಲಿ ಡೈನಾಮೋ ಕಟ್ಬಿಡಿ ಅದು ಬೀಸ್ಗೆ ತಿರುಗ್ತಾ ಏನಾಗುತ್ತೆ 6 hours ಬಲ್ಪ್ ಹುಡುಗರು ಸಾಕು ಅಷ್ಟೇ. ನೀವು ಆಮೇಲೆ ಅದಕ್ಕೆ ನೀಟಾಗಿ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಕಡೆ ಕಡೆ ಸೈಕಲ್ ಕೇರಿ ತಿರುಗಿಸಿದ್ರೆ ಇಲ್ಲ ಗಾಳಿ ಬಂದ್ರೂ ತಿರುಗಬೇಕು. ಇದು ಅದು ಅಂತ ಹೆಸರಿಡಬೇಡಿ, ಕೆಲಸ ಆದಮೇಲೆ ಏನೋ ಒಂದು ಎಸೆನ್ಸಿ ಬ್ರಾಂಡ್ಸ್ ಹೇಳಿರೋದು ಅದನ್ನೇ ವರ್ಕ್ ಇದ್ದರೆ ಏನಾದ್ರು ಆಗತ್ತೆ ಮಾಡ್ತಾರೆ. ಇದು ಬೇರೆ ಇಟ್ಬಿಟ್ಟು ಇಲ್ಲ ಮರದೊಳಗೆ ತೂತು ಹಾಕಿ ಕಡೆ ಕಲ್ದಾಗಿ ಇಡ್ತಾ ಇದ್ರೆ ಖರ್ಚಿಲ್ಲದೆ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು. ಕ್ಲಾಪ್ಸ್ ಕಮೆಂಟ್ ಕೊಡೋಣ. ಸಂಜಯ್ ಡೈನಮೋ ಥ್ಯಾಂಕ್ ಯು. ಕ್ಲಾಪ್ಸ್ ಗೋ. ಅವ್ರು ಇದ್ದಂಗೆ